ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಹಲವಾರು ಜನಾಂಗಗಳ ಪೈಕಿ ನಮ್ಮ ಕೊತ್ತೂರು ಮಂಜಣ್ಣ ಅವರು ಶಾಸಕರಾಗಿದ್ದಾರೆ. ಅದರಿಂದ ಅವರಿಗೆ ಮಂತ್ರಿ ಪದವಿ ಸಿಗಲಿ ಮತ್ತು ಮಂತ್ರಿ ಪದವಿ ಕೊಡಬೇಕಂತ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಮುಂದೆ ಮಂಜಣ್ಣನವರು ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಬೆಳೀಬೇಕಾದ್ರೆ ನಮ್ಮ ಮುಳಬಾಗಿಲು ಕೂಡ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಕೂಡ ನಾನು ಶಾಸಕನಾಗಿ ಹೋದ್ರೆ ಅವರಿಗೆ ಬಲ ಬರುತ್ತೆ. ನಾನು ಶಾಸಕನಾಗಬೇಕಾದ್ರೆ ನಮಗೆ ಇನ್ನೂ 40,000 ಓಟ್ ಕಮ್ಮಿ ಇದೆ. ನನಗೆ 25,000 ನನಗೆ ಕಡಿಮೆ ಬಂದಿತ್ತು. ಬಿಜೆಪಿ ನಮ್ಮಲ್ಲಿ ಆ ಕಡೆ ಹಾಕೋರು ಕೂಡ 5,000 ಇರ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನ ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮನೆಗಳಿಗೂ ಹೋಗಬೇಕಾಗುತ್ತೆ. ಕಡೆ ಮನೆಗಿನ ಊರಿಗೂ ನಾನು ಹೋಗಬೇಕಾಗುತ್ತೆ. ಅವರು ಕಾಂಗ್ರೆಸ್ ಪಕ್ಷದವರು, ಇವರು JDS ಪಕ್ಷದವರು, ಅವರು ಇಂಡಿಪೆಂಡೆಂಟ್ ಅವರು ಅಂತ ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನುಕೂಲ ಮಾಡುತ್ತಾರೆ, ನಾಳೆ ಬೆಳಗ್ಗೆ ನನ್ನನ್ನು ಕೆಲಸಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಪ್ರತಿ ಮನೆ ಭಾಗಕ್ಕೂ ನಾನು ಬರಕ್ಕೆ ರೆಡಿ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲಾ ಪಕ್ಷದ ಮುಖಂಡರಲ್ಲಿ ನಾನು ಬೇಡ್ಕೊಂತಾ ಇದ್ದೀನಿ. ಇದೇ ತರ ನಾನು ಈಗ ನನ್ನ ಶಾಸಕನಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಮೆಂಬರ್ಗಳಾಗಬೇಕು, TPS ಮೆಂಬರ್ ಆಗಬೇಕು, ನಗರಸಭೆಯಲ್ಲಿ ಎಲ್ಲ ಮೆಂಬರ್ಗಳಾಗಬೇಕು. ಇದೆಲ್ಲ ಮೆಂಬರ್ಗಳಾಗಬೇಕಾದ್ರೆ ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ನಗರಸಭೆಯಿಂದ ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾಡಿಕೊಂಡು ಹೋಗ್ತಿದ್ವು. ಆದರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯಿತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ, ಪ್ರತಿ ಬಾಗಿಲಿಗೆ ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು 1 ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿಣ ಕುಂಕುಮ ಕೊಡಕ್ಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀನಿ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯಿತಿ ಒಂದು ಕಡೆ ಸ್ಟಾರ್ಟ್ ಮಾಡಿದರೆ ಅದೇ ಪ್ಯಾರಲಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿರ್ಬೋದು, ನೀವು ಎಲ್ಲ ಗಮನಿಸ್ಕೋಬೇಕು. ಒಂದು ಪಂಚಾಯಿತಿ ಈ ಕಡೆ ಮಾಡಿದರೆ ಒಂದು ನಗರ, ಒಂದು ವಾರ್ಡು ನಾನು ಮುಗಿಸ್ತೀನಿ. ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯಿತಿ 30 ಪಂಚಾಯಿತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯಿತಿ ಒಂದು ವಾರ್ಡು. ಈಗ ಪ್ಯಾರಲಲ್ ಆಗಿ ಪಂಚಾಯಿತಿನೂ ಮುಗಿಸ್ತೀನಿ ಮತ್ತು ವಾರ್ಡುನು ನಾನು ಮನೆಗೂ ನೆಕ್ಸ್ಟ್ ಮಂತಿಂದ ಮನೆಗೂ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಮಾಡಕ್ಕೆ ಪ್ರತಿ ಮನೆಗೂ ನಗರದಲ್ಲೂ ಕೂಡ ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಹತ್ತಿರದಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾವೆ, ನಿಮ್ಮ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾವೆ, ನಗರಸಭೆ ಎಲೆಕ್ಷನ್ ಬರ್ತದೆ. ಅದರಿಂದ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗ್ಬೇಡಿ, ಇವ್ರ ಮನೆಗೆ ಹೋಗ್ಬೇಡಿ, ಅವ್ರ ಹತ್ರ ಹೋಗ್ಬೇಡಿ, ಇವ್ರ ಹತ್ರ ಹೋಗ್ಬೇಡಿ ಅಂತ ದಯವಿಟ್ಟು ಸಲಹೆಗಳನ್ನು ಕೊಡ್ತೀರಾ.
ನನಗೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಕೈ ಜೋಡಿಸಿ ಪ್ರತಿ ಮನೆಗೂ ಬರಕ್ಕೆ ನೀವು ಸಹಕಾರ ಕೊಡಬೇಕು. ನೀವೇ ಬಂದು ನನಗೆ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಿಮಗೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡುತ್ತಾ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.